ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಚೊಚ್ಚಲ ಐಪಿಎಲ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. 18 ವರ್ಷಗಳ ಆರ್ಸಿಬಿ ಕನಸು ಕೊನೆಗೂ ನನಸಾಗಿದೆ. ನಿನ್ನೆ ಅಹಮದಾಬಾದ್ನಲ್ಲಿ ಹೊಸ ದಾಖಲೆಯನ್ನ ಬರೆದಿದೆ ಆರ್ಸಿಬಿ. ಗೆಲುವಿಗೆ ದೇಶದಾದ್ಯಂತ ಸಂಭ್ರಮ, ಸಡಗರ. ಬೆಂಗಳೂರಿನ ಮನೆಗಳಲ್ಲೂ ಕೂಡ ನಿನ್ನೆ ಆರ್ಸಿಬಿ ಸೆಲೆಬ್ರೇಟ್ ಮಾಡಲಾಗಿದೆ. ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ, ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಆರ್ಸಿಬಿ ಫ್ಯಾನ್ಸ್. 18 ವರ್ಷಗಳ ಬಳಿಕ ಆರ್ಸಿಬಿ ಈ ಸಲ ಕಪ್ ನಮ್ದೇ ಅನ್ನೋ ಬದಲಿಗೆ ಈ ಸಲ ಕಪ್ ನಮ್ದು ಅಂತ ಹೇಳಿ ಇಡೀ ಅಹಮದಾಬಾದ್ ಗ್ರೌಂಡ್ ತುಂಬಾ ಕುಣಿದು ಕುಪ್ಪಳಿಸಿತು. ಆರ್ಸಿಬಿ ಗೆಲುವಿನ ಕೇಕೆ ಹಾಕ್ತಾ ಇದ್ದಂತೆ ರಂಗು ರಂಗಿನ ಪಟಾಕಿಗಳನ್ನು ಹೊಡೆದು ಸಂಭ್ರಮಿಸಲಾಯಿತು. ನಿನ್ನೆ ಬೆಂಗಳೂರಿನಲ್ಲಂತೂ ಗಲ್ಲಿಯಲ್ಲಿ ಮನೆಗಳಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಪ್ರತಿ ಮನೆಯವರು ಕೂಡ ಗೆದ್ದಿದ್ದಾರೆ ಅನ್ನೋಷ್ಟರ ಮಟ್ಟಿಗೆ ಸೆಲೆಬ್ರೇಟ್ ಮಾಡಿದರು. ಇಡೀ ಬೆಂಗಳೂರಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು. ನಿನ್ನೆ ಇಡೀ ದೇಶದಲ್ಲಿ ಆರ್ಸಿಬಿ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ. ನೋಡಿ, ತಾವು ಗಮನಿಸ್ತಾ ಇರೋದು ಅಹಮದಾಬಾದ್ನ ಗ್ರೌಂಡ್ನಲ್ಲಿ ಯಾವ ರೀತಿ ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡಲಾಯಿತು ಅಂತ. ಮತ್ತೊಂದು ಕಡೆ ಬೆಂಗಳೂರು ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಬೆಂಗಳೂರು ಗೆಲ್ತಾ ಇದ್ದಂತೆ ಅಭಿಮಾನಿಗಳು ರೋಡಿಗೆ ಬಂದು ಕುಣಿದು ಕುಪ್ಪಳಿಸಿದ್ದಾರೆ, ಹುಚ್ಚೆದ್ದು ಕುಣಿದಿದ್ದಾರೆ. 18 ವರ್ಷಗಳ ಕನಸು. ನಾವು 3 ಸಾರಿ ಫೈನಲ್ ಹೋಗಿದ್ವಿ, ಆದ್ರೆ ಸ್ವಲ್ಪದರಲ್ಲಿ ಆ ಕಿರೀಟವನ್ನು ತಪ್ಪಿಸಿಕೊಂಡಿದ್ವಿ. 9 ವರ್ಷಗಳ ಬಳಿಕ ಮತ್ತೆ ಫೈನಲ್ಗೆ ಆರ್ಸಿಬಿ ತಂಡ ಹೋಗಿತ್ತು. ಬಹಳ ನಿರೀಕ್ಷೆ ಇತ್ತು, ಗೆದ್ದೇ ಗೆಲ್ತಾರೆ ಎನ್ನುವಂತಹ ವಿಶ್ವಾಸ ಇತ್ತು. ಆರಂಭದಲ್ಲಿ ಸ್ವಲ್ಪ ಆತಂಕ ಎದುರಾಯಿತು. ಆದಾಗ್ಯೂ ಕೂಡ ವಿಕೆಟ್ಗಳು ಹೋಗ್ತಾ ಇದ್ದಂಗೆ ಪಂಜಾಬ್ನವರ ಮಿಡ್ಲ್ ಆರ್ಡರ್ ಬಹಳ ವೀಕ್ ಆಯಿತು. ಫೈನಲಿ ಆರ್ಸಿಬಿ ತನ್ನ ಕರಾರುವಕ್ಕ ಬೌಲಿಂಗ್ ಜೊತೆಗೆ ಗೆದ್ದು ಬೀಗುವಲ್ಲಿ ಯಶಸ್ವಿಯಾಗಿದೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂಥದ್ದು ಬೆಂಗಳೂರಿನ ಏರಿಯಲ್ ಶಾಟ್. ನಿನ್ನೆ ಯಾವ ಮಟ್ಟಿಗೆ ಸಂಭ್ರಮ ಮನೆ ಮಾಡಿತ್ತು ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಎಲ್ಲಿ ನೋಡಿದರಲ್ಲಿ ನಕ್ಷತ್ರಗಳಂತೆ ಪಟಾಕಿಗಳು ಮಿನುಗ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಎಲ್ಲ ಕಡೆನೂ ಕೂಡ ಇದೇ ರೀತಿ ಪಟಾಕಿ ಹೊಡೆದು ಸಂಭ್ರಮಿಸಿರೋದು. ಬೆಂಗಳೂರಿನ ಎತ್ತರ ಭಾಗದಲ್ಲಿ ನಿಂತು ಶೂಟ್ ಮಾಡಿರುವಂತಹ ವಿಡಿಯೋ ಇದು. ಇಡೀ ಬೆಂಗಳೂರಿನಲ್ಲಿ ನಿನ್ನೆ ಯಾವ ರೀತಿ ಸಂಭ್ರಮ ಸಡಗರ ಮನೆ ಮಾಡಿತ್ತು ಅನ್ನೋದಕ್ಕೆ ಇದೊಂದು ದೃಶ್ಯಗಳು ಸಾಕು. ಎಲ್ಲ ಕಡೆ ಪಟಾಕಿ ಹೊಡೆದಿದ್ದಾರೆ, ಸಿಹಿ ಹಂಚಿದ್ದಾರೆ, ಸಂಭ್ರಮಿಸಿದ್ದಾರೆ, ಕುಣಿದು ಕುಪ್ಪಳಿಸಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಸಲ ಕಪ್ ನಮ್ದು ಅಂತ ಹೇಳಿ ಇಡೀ ಗ್ರೌಂಡ್ ನಲ್ಲಿ ಕುಣಿತಾ ಇದ್ರೆ, ಈ ಕಡೆ ಬೆಂಗಳೂರಿನಲ್ಲಿ ಈ ರೀತಿಯ ಸಂಭ್ರಮ ಮನೆ ಮಾಡಿತ್ತು. ಆರ್ಸಿಬಿ ಅದು ಕೇವಲ ಒಂದು ತಂಡ ಆಗದೆ ಬೆಂಗಳೂರಿಗರ ಕನ್ನಡಿಗರ ಭಾವನೆ ಆಗಿತ್ತು ಅನ್ನೋದನ್ನ ನಿನ್ನೆ ನಮ್ಮ ಕನ್ನಡಿಗರು ತೋರಿಸಿಕೊಟ್ಟಿದ್ದಾರೆ. ಇಡೀ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಹಳ್ಳಿಗಳಲ್ಲೂ ಕೂಡ ಆರ್ಸಿಬಿ ಗೆದ್ದಿದ್ದಕ್ಕೆ ಯಾವ ರೀತಿ ಸಂಭ್ರಮಿಸಿದ್ದಾರೆ ಅಂತಂದ್ರೆ, ತಾನೇ ಗೆದ್ದಷ್ಟು ಖುಷಿ ಪಟ್ಟಿದ್ದಾರೆ, ಭಾವುಕರಾಗಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ವಿರಾಟ್ ಕೊಹ್ಲಿಯನ್ನು ನಾವು ನೋಡಿದ್ವಿ ನಿನ್ನೆ ಪ್ರತಿಯೊಬ್ಬರಲ್ಲೂ. ನೋಡಿ ಯಾವ ರೀತಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂತ. ಹುಬ್ಬಳ್ಳಿಯಲ್ಲಿ, ಬೀದರ್ನಲ್ಲಿ, ಕಲಬುರಗಿಯಲ್ಲಿ, ಹಾವೇರಿಯಲ್ಲಿ, ಒಂದು ಕಡೆ ಅಲ್ಲ, ಇಡೀ ರಾಜ್ಯದಲ್ಲಿ ಇದೇ ರೀತಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಎಲ್ಲರೂ ಆರ್ಸಿಬಿ ಅಂತ ಹೇಳಿ ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಚೊಚ್ಚಲ ಐಪಿಎಲ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. 18 ವರ್ಷಗಳ ಆರ್ಸಿಬಿ ಕನಸು ಕೊನೆಗೂ ನನಸಾಗಿದೆ. ನಿನ್ನೆ ಅಹಮದಾಬಾದ್ನಲ್ಲಿ ಹೊಸ ದಾಖಲೆಯನ್ನ ಬರೆದಿದೆ ಆರ್ಸಿಬಿ. ಗೆಲುವಿಗೆ ದೇಶದಾದ್ಯಂತ ಸಂಭ್ರಮ, ಸಡಗರ. ಬೆಂಗಳೂರಿನ ಮನೆಗಳಲ್ಲೂ ಕೂಡ ನಿನ್ನೆ ಆರ್ಸಿಬಿ ಸೆಲೆಬ್ರೇಟ್ ಮಾಡಲಾಗಿದೆ. ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ, ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ ಆರ್ಸಿಬಿ ಫ್ಯಾನ್ಸ್. 18 ವರ್ಷಗಳ ಬಳಿಕ ಆರ್ಸಿಬಿ ಈ ಸಲ ಕಪ್ ನಮ್ದೇ ಅನ್ನೋ ಬದಲಿಗೆ ಈ ಸಲ ಕಪ್ ನಮ್ದು ಅಂತ ಹೇಳಿ ಇಡೀ ಅಹಮದಾಬಾದ್ ಗ್ರೌಂಡ್ ತುಂಬಾ ಕುಣಿದು ಕುಪ್ಪಳಿಸಿತು. ಆರ್ಸಿಬಿ ಗೆಲುವಿನ ಕೇಕೆ ಹಾಕ್ತಾ ಇದ್ದಂತೆ
ರಂಗು ರಂಗಿನ ಪಟಾಕಿಗಳನ್ನ ಹೊಡೆದು ಸಂಭ್ರಮಿಸಲಾಯಿತು. ನಿನ್ನೆ ಬೆಂಗಳೂರಿನಲ್ಲಂತೂ ಗಲ್ಲಿ ಗಲ್ಲಿಯಲ್ಲಿ ಮನೆಗಳಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು. ಪ್ರತಿ ಮನೆಯವರು ಕೂಡ ಗೆದ್ದಿದ್ದಾರೆ ಅನ್ನೋಷ್ಟರ ಮಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ರು. ಇಡೀ ಬೆಂಗಳೂರಿನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು ನಿನ್ನೆ. ಇಡೀ ದೇಶದಲ್ಲಿ ಆರ್ಸಿಬಿ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ. ನೋಡಿ, ತಾವು ಗಮನಿಸ್ತಾ ಇರೋದು ಅಹಮದಾಬಾದ್ನ ಗ್ರೌಂಡ್ನಲ್ಲಿ ಯಾವ ರೀತಿ ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡಲಾಯಿತು ಅಂತ. ಮತ್ತೊಂದು ಕಡೆ ಬೆಂಗಳೂರು ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಬೆಂಗಳೂರು ಗೆಲ್ತಾ ಇದ್ದಂತೆ ಅಭಿಮಾನಿಗಳು ರೋಡಿಗೆ ಬಂದು ಕುಣಿದು ಕುಪ್ಪಳಿಸಿದ್ದಾರೆ, ಹುಚ್ಚೆದ್ದು ಕುಣಿದಿದ್ದಾರೆ. 18 ವರ್ಷಗಳ ಕನಸು. ನಾವು 3 ಸಾರಿ ಫೈನಲ್ ಹೋಗಿದ್ವಿ, ಆದ್ರೆ ಸ್ವಲ್ಪದರಲ್ಲಿ ಆ ಕಿರೀಟವನ್ನು ತಪ್ಪಿಸಿಕೊಂಡಿದ್ವಿ. 9 ವರ್ಷಗಳ ಬಳಿಕ ಮತ್ತೆ ಫೈನಲ್ಗೆ ಆರ್ಸಿಬಿ ತಂಡ ಹೋಗಿತ್ತು. ಬಹಳ ನಿರೀಕ್ಷೆ ಇತ್ತು, ಗೆದ್ದೇ ಗೆಲ್ತಾರೆ ಎನ್ನುವಂತಹ ವಿಶ್ವಾಸ ಇತ್ತು. ಆರಂಭದಲ್ಲಿ ಸ್ವಲ್ಪ ಆತಂಕ ಎದುರಾಯಿತು. ಆದಾಗ್ಯೂ ಕೂಡ ವಿಕೆಟ್ಗಳು ಹೋಗ್ತಾ ಇದ್ದಂಗೆ ಪಂಜಾಬ್ನವರ ಮಿಡ್ಲ್ ಆರ್ಡರ್ ಬಹಳ ವೀಕ್ ಆಯಿತು. ಫೈನಲಿ ಆರ್ಸಿಬಿ ತನ್ನ ಕರಾರುವಕ್ಕ ಬೌಲಿಂಗ್ ಜೊತೆಗೆ ಗೆದ್ದು ಬೀಗುವಲ್ಲಿ ಯಶಸ್ವಿಯಾಗಿದೆ. ನೋಡಿ, ತಾವೀಗ ಗಮನಿಸ್ತಾ ಇರುವಂಥದ್ದು ಬೆಂಗಳೂರಿನ ಏರಿಯಲ್ ಶಾಟ್. ನಿನ್ನೆ ಯಾವ ಮಟ್ಟಿಗೆ ಸಂಭ್ರಮ ಮನೆ ಮಾಡಿತ್ತು ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಎಲ್ಲಿ ನೋಡಿದರಲ್ಲಿ ನಕ್ಷತ್ರಗಳಂತೆ ಪಟಾಕಿಗಳು ಮಿನುಗ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀವಿ. ಎಲ್ಲ ಕಡೆನೂ ಕೂಡ ಇದೇ ರೀತಿ ಪಟಾಕಿ ಹೊಡೆದು ಸಂಭ್ರಮಿಸಿರೋದು. ಬೆಂಗಳೂರಿನ ಎತ್ತರ ಭಾಗದಲ್ಲಿ ನಿಂತು ಶೂಟ್ ಮಾಡಿರುವಂತಹ ವಿಡಿಯೋ ಇದು. ಇಡೀ ಬೆಂಗಳೂರಿನಲ್ಲಿ ನಿನ್ನೆ ಯಾವ ರೀತಿ ಸಂಭ್ರಮ ಸಡಗರ ಮನೆ ಮಾಡಿತ್ತು ಅನ್ನೋದಕ್ಕೆ ಇದೊಂದು ದೃಶ್ಯಗಳು ಸಾಕು. ಎಲ್ಲ ಕಡೆ ಪಟಾಕಿ ಹೊಡೆದಿದ್ದಾರೆ, ಸಿಹಿ ಹಂಚಿದ್ದಾರೆ, ಸಂಭ್ರಮಿಸಿದ್ದಾರೆ, ಕುಣಿದು ಕುಪ್ಪಳಿಸಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಸಲ ಕಪ್ ನಮ್ದು ಅಂತ ಹೇಳಿ ಇಡೀ ಗ್ರೌಂಡ್ ಅಲ್ಲಿ ಕುಣಿತಾ ಇದ್ರೆ, ಈ ಕಡೆ ಬೆಂಗಳೂರಿನಲ್ಲಿ ಈ ರೀತಿಯ ಸಂಭ್ರಮ ಮನೆ ಮಾಡಿತ್ತು. ಆರ್ಸಿಬಿ ಅದು ಕೇವಲ ಒಂದು ತಂಡ ಆಗದೆ ಬೆಂಗಳೂರಿಗರ ಕನ್ನಡಿಗರ ಭಾವನೆ ಆಗಿತ್ತು ಅನ್ನೋದನ್ನ ನಿನ್ನೆ ನಮ್ಮ ಕನ್ನಡಿಗರು ತೋರಿಸಿಕೊಟ್ಟಿದ್ದಾರೆ. ಇಡೀ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಹಳ್ಳಿಗಳಲ್ಲೂ ಕೂಡ ಆರ್ಸಿಬಿ ಗೆದ್ದಿದ್ದಕ್ಕೆ ಯಾವ ರೀತಿ ಸಂಭ್ರಮಿಸಿದ್ದಾರೆ ಅಂತಂದ್ರೆ, ತಾನೇ ಗೆದ್ದಷ್ಟು ಖುಷಿ ಪಟ್ಟಿದ್ದಾರೆ, ಭಾವುಕರಾಗಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ವಿರಾಟ್ ಕೊಹ್ಲಿಯನ್ನು ನಾವು ನೋಡಿದ್ವಿ ನಿನ್ನೆ ಪ್ರತಿಯೊಬ್ಬರಲ್ಲಿ. ನೋಡಿ ಯಾವ ರೀತಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಅಂತ. ಹುಬ್ಬಳ್ಳಿಯಲ್ಲಿ, ಬೀದರ್ನಲ್ಲಿ, ಕಲಬುರಗಿಯಲ್ಲಿ, ಹಾವೇರಿಯಲ್ಲಿ, ಒಂದು ಕಡೆ ಅಲ್ಲ ಇಡೀ ರಾಜ್ಯದಲ್ಲಿ ಇದೇ ರೀತಿ ಸಂಭ್ರಮ ಸಡಗರ ಮನೆ ಮಾಡಿದ್ರು. ಎಲ್ಲರೂ ಆರ್ಸಿಬಿ ಅಂತ ಹೇಳಿ